bustling girl went every day to a silent torrent to fill her pictures. ಒಬ್ಬ ಚುರುಕಾದ ಹುಡುಗಿ ಪ್ರತಿದಿನ ಒಂದು ಮೌನವಾಗಿ ಹರಿಯುವ ಹೊಳೆ ಬಳಿ ತನ್ನ ಕುಡಿಕೆಗಳನ್ನು ತುಂಬಲು ಹೋಗುತ್ತಿದ್ದಳು. ಕೆಲವರು ಕುಡಿಕೆ ಅಂತಾರೆ, ಕೆಲವರು ಮಡಿಕೆ ಅಂತಾರೆ. ಒಂದು ಹುಡುಗಿ ಡೈಲಿ ಮಡಿಕೆ ತುಂಬಲಿಕ್ಕೆ ನದಿ ಹತ್ರ ಹೋಗ್ತಾಳೆ, ನದಿ ಅಲ್ಲ ಹೊಳೆ ಹತ್ರ ಹೋಗ್ತಾಳೆ. Silent, since in the workers' paradise even a torrent wouldn't waste its energy singing. ಸೈಲೆಂಟ್ ಅಂತ ಯಾಕೆ ಹೇಳಿದಾರಂದ್ರೆ, ವರ್ಕರ್ಸ್ ಪ್ಯಾರಡೈಸ್ನಲ್ಲಿ ಹೊಳೆಯು ತನ್ನ ಶಕ್ತಿಯನ್ನು ಹಾಡುವುದರಲ್ಲಿ ವ್ಯರ್ಥ ಮಾಡಬಾರದು ಎಂದು ಮೌನವಾಗಿರುತ್ತದೆ ಎಂದು ಇಲ್ಲಿ ಹೇಳಲಾಗಿದೆ. ಇಲ್ಲಿ ಹರಿಯುವ ಹೊಳೆ ಕೂಡ ಶಬ್ದ ಮಾಡದೆ, ತನ್ನ ಶಕ್ತಿಯನ್ನು ವೇಸ್ಟ್ ಮಾಡದೆ, ಎನರ್ಜಿ ವೇಸ್ಟ್ ಮಾಡದೆ ಸೈಲೆಂಟ್ ಆಗಿ ಹರಿದು ಹೋಗ್ತಾ ಇದೆ ಅಂತ ಆಥರ್ ಹೇಳ್ತಾರೆ. The girl's movement on the road was like the rapid movement of a skilled hand on the strings of a guitar. ಅವಳು ರಸ್ತೆಯಲ್ಲಿ ನಡೆಯುವ ರೀತಿ ಗಿಟಾರ್ ತಂತಿಗಳ ಮೇಲೆ ಪರಿಣಿತನ ಕೈ ವೇಗವಾಗಿ ಚಲಿಸುವಂತೆ ಇತ್ತು. ಒಬ್ಬ ಸ್ಕಿಲ್ಡ್ ಗಿಟಾರಿಸ್ಟ್ ಯಾವ ಥರ ವೇಗವಾಗಿ ನುಡಿಸ್ತಾನೋ ಅದೇ ರೀತಿ ಇವಳು ವೇಗವಾಗಿ ನಡೀತಾ ಹೋಗ್ತಾ ಇದ್ಲು. Her hair was carelessly done. Inquisitive wisps peeped often over her forehead to peer at the dark wonder of her eye. ಅವಳ ಕೂದಲು ಸರಿಯಾಗಿ ಕಟ್ಟಿರಲಿಲ್ಲ. ಕೆಲವು ಕೂದಲಿನ ತುಂಡುಗಳು ನೆತ್ತಿಯ ಮೇಲೆ ಬಿದ್ದು ಅವಳ ಕಪ್ಪು ಮತ್ತು ಆಕರ್ಷಕ ಕಣ್ಣುಗಳನ್ನು ನೋಡುತ್ತಿರುವಂತೆ ಕಾಣುತ್ತಿತ್ತು. ಅವಳಿಗೆ ಟೈಮೇ ಇರಲ್ಲ, ಸರಿಯಾಗಿ ತಲೆ ಬಾಚಲಿಕ್ಕೆ ಟೈಮೇ ಇರಲ್ಲ, ಅಷ್ಟು ಕೂಡ ಬ್ಯುಸಿ ಇರ್ತಾಳೆ. ಅದಕ್ಕೆ ಅವಳು ಕೂದಲು ಸರಿಯಾಗಿ ಕಟ್ಟಿರಲಿಲ್ಲ, ಕೂದಲು ಅವಳ ನೆತ್ತಿಯ ಮೇಲೆ ಬೀಳ್ತಾ ಇತ್ತು ಅಂತ ಆಥರ್ ಹೇಳಿದ್ದಾರೆ. The idler was standing by the stream. As a princess sees a lonely beggar and is filled with pity, so the busy girl of heaven saw this one and was filled with pity. ಆ ಕೆಲಸವಿಲ್ಲದ ಮನುಷ್ಯನು ಹೊಳೆಯ ಬಳಿ ನಿಂತಿದ್ದನು. ಅವನು ಹೊಳೆ ಹತ್ರ ನಿಂತಿರ್ತಾನೆ. ಹೇಗೆ ಒಬ್ಬ ರಾಜಕುಮಾರಿ ಒಂಟಿ ಭಿಕ್ಷುಕನನ್ನು ನೋಡಿ ಕರುಣೆ ಪಡುವಳು, ಹಾಗೆಯೇ ಆ ಸ್ವರ್ಗದ ಚುರುಕಾದ ಹುಡುಗಿಯು ಅವನನ್ನು ನೋಡಿ ಕರುಣೆ ಪಟ್ಟಳು. ನಮಗೆ ಯಾವ ರೀತಿ ಬೆಗ್ಗರ್ಸನ್ನು ನೋಡಿದರೆ ಅಯ್ಯೋ ಪಾಪ ಅಂತ ಅನಿಸುತ್ತೋ ಅದೇ ರೀತಿ ಇವಳಿಗೆ ಪಾಪ ಅಂತ ಅನಿಸುತ್ತೆ. ಆಹಾ, she cried with concern, you have no work in hand, have you? ಅವಳು ಕಾಳಜಿಯಿಂದ ಅಯ್ಯೋ ನಿನಗೆ ಕೈಯಲ್ಲಿ ಕೆಲಸವೇ ಇಲ್ಲವೇ ಎಂದು ಕೇಳಿದಳು. ಅವಳು ಅವನನ್ನು ನೋಡಿ ಬೇಜಾರಾಯ್ತು ಅವನಿಗೆ. ಆಮೇಲೆ ಅವಳು ಕೇಳ್ತಾಳೆ, ನಿಂಗೆ ಮಾಡಲಿಕ್ಕೆ ಕೆಲಸನೇ ಇಲ್ವಾ ಅಂತ. The man sighed, work? I have not a moment to spare for work. ಅವನ ನಿಟ್ಟುಸಿರು ಬಿಟ್ಟು, ಕೆಲಸವಾ? ನನಗೆ ಕೆಲಸಕ್ಕೆ ಒಂದು ಕ್ಷಣವೂ ಬಿಡುವಿಲ್ಲ ಎಂದು ವ್ಯಂಗ್ಯವಾಗಿ ಹೇಳಿದನು. ಅವನು ವ್ಯಂಗ್ಯವಾಗಿ ಹೇಳ್ತಾನೆ, ಕೆಲಸನ? ನನಗೆ ಟೈಮೇ ಇಲ್ಲ, ನನಗೆ ಫ್ರೀ ಟೈಮೇ ಇಲ್ಲ, ನಾನು ಫುಲ್ ಬ್ಯುಸಿಯಾಗಿದ್ದೀನಿ ಅಂತ ವ್ಯಂಗ್ಯವಾಗಿ ಹೇಳ್ತಾನೆ. ಅವನ ಮಾತನ್ನು ಅವನು ಉಲ್ಟಾ ಮಾಡಿ ಸುಮ್ಮನೆ ಹೇಳ್ತಾನೆ. The girl did not understand his words and said, I shall spare some work for you to do if you like. ಆ ಹುಡುಗಿಗೆ ಅವನ ಮಾತು ಅರ್ಥವಾಗಲಿಲ್ಲ. ಅವಳು, ನಿನಗೆ ಇಷ್ಟವಿದ್ದರೆ ನಾನು ನಿನಗೆ ಸ್ವಲ್ಪ ಕೆಲಸ ಕೊಡ್ತೇನೆ ಎಂದು ಹೇಳಿದಳು. ಅವಳು ಏನು ಮಾಡ್ತಾಳೆ, ಅವನು ಹೇಳಿದ್ದು ಅವಳಿಗೆ ಅರ್ಥ ಆಗಲ್ಲ, ಯಾಕಂದರೆ ಅವನಿಗೆ ಮಾಡ್ಲಿಕ್ಕೆ ಕೆಲಸ ಇರೋದಿಲ್ಲ. ಆದರೆ ಅವನು ನಂಗೆ ತುಂಬ ಕೆಲಸ ಇದೆ ಅಂತ ಹೇಳ್ತಾನೆ, ಆದರೆ ಇವಳಿಗೆ ಅರ್ಥ ಆಗೋದಿಲ್ಲ. ಆಮೇಲೆ ಅವಳು ಕೇಳ್ತಾಳೆ, ನಿನಗೆ ಕೆಲಸ ಬೇಕಿದ್ರೆ ನಾನು ನಿನಗೆ ಸ್ವಲ್ಪ ಕೊಡುತ್ತೇನೆ ಅಂತ. The man replied, Girl of the silent torrent, all this time I have been waiting to take some work from your hands. ಮೌನ ಹರಿವಿನ ಹೊಳೆಯ ಹುಡುಗಿಯೇ, ಇಷ್ಟು ಸಮಯದಿಂದ ನಾನು ನಿನ್ನ ಕೈಯಿಂದ ಕೆಲಸ ಪಡೆಯಲು ಕಾಯುತ್ತಿದ್ದೇನೆ. ಅವನು ಹೇಳ್ತಾನೆ, ನನಗೆ ಇಷ್ಟು ಸಮಯದಿಂದ ನಾನು ನಿನ್ನಿಂದ ಕೆಲಸವನ್ನು ಕಾಯ್ತಾ ಇದ್ದೆ, ಕೆಲಸ ಪಡೀಲಿಕ್ಕೆ ಕಾಯ್ತಾ ಇದ್ದೆ ಅಂತ ಅವನು ಹೇಳ್ತಾನೆ. What kind of work would you like?
ಅವಳು ಕೇಳಿದಳು, ನಿನಗೆ ಯಾವ ರೀತಿಯ ಕೆಲಸ ಬೇಕು, ಯಾವ ಥರ ಕೆಲಸ ಮಾಡ್ತೀಯ ಅಂತ ಅವನ ಹತ್ರ ಕೇಳ್ ವಿಲ್ ಯು ಗಿವ್ ಮಿ ಒನ್ ಆಫ್ ಯುವರ್ ಪಿಕ್ಚರ್ಸ್, ಒನ್ ದ್ಯಾಟ್ ಯು ಕ್ಯಾನ್ ಸ್ಪೇರ್. ಅವನು ಕೇಳಿದನು, ನಿನ್ನ ಕುಡಿಕೆಗಳಲ್ಲಿ ಒಂದು ಖಾಲಿ ಇರುವುದನ್ನು ನನಗೆ ಕೊಡುತ್ತೀಯಾ. ಅವನು ಕೇಳ್ತಾನೆ ಹುಡುಗಿ ಹತ್ರ, ನಿನ್ನ ಮಡಿಕೆ ಇದೆಯಲ್ಲ ಅದರಲ್ಲೊಂದು ನಂಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ಶಿ ಆಸ್ಟ್, ಪಿಕ್ಚರ್, ಅ ಪಿಕ್ಚರ್, ಯು ವಾಂಟ್ ಟು ಡ್ರಾ ವಾಟರ್ ಫ್ರಮ್ ದ ಟೊರೆಂಟ್. ಅವಳು ಕೇಳ್ತಾಳೆ, ಕುಡಿಕೆಯಾ, ನೀನು ಹೊಳೆಯಿಂದ ನೀರು ತರಲು ಬಯಸುತ್ತೀಯಾ ಅಂತ. ಯಾಕೆ ನಿಂಗೆ ಮಡಿಕೆ ಯಾಕೆ ನಿಂಗೆ, ನೀರು ತೆಗಿತೀಯಾ ಅಂತ ಕೇಳ್ತಾಳೆ ಅವಳು. ನೋ, ಐ ಶಾಲ್ ಡ್ರಾ ಪಿಕ್ಚರ್ಸ್ ಆನ್ ಯೋರ್ ಪಿಕ್ಚರ್. ಅವನು ಹೇಳ್ತಾನೆ, ಇಲ್ಲ, ನಾನು ನಿನ್ನ ಮಡಿಕೆಯ ಮೇಲೆ ಚಿತ್ರಗಳನ್ನು ಬಿಡಿಸುತ್ತೇನೆ ಅಂತ. ಅವನು ಹೇಳ್ತಾನೆ, ಇಲ್ಲ, ನನಗೆ ನೀರು ತೆಗಿಲಿಕ್ಕಲ್ಲ, ನಿನ್ನ ಆ ಮಡಿಕೆ ಮೇಲೆ ನಾನು ಚಿತ್ರ ಬಿಡಿಸ್ತೇನೆ ಅಂತ ಹೇಳ್ತಾನೆ. ದ ಗರ್ಲ್ ವಾಸ್ ಅನಾಯ್ಡ್. ಆ ಹುಡುಗಿಗೆ ಕಿರಿಕಿರಿ ಆಯಿತು. ಆ ಹುಡುಗಿ ಕಿರಿಕಿರಿಗೊಂಡಳು, ಅಸಮಾಧಾನಗೊಂಡಳು. Pictures, indeed, I have no time to waste on such as you. I am going. And she walked away. ಅವಳು ಹೇಳಿದಳು, ಚಿತ್ರಗಳ, ನಿನ್ನಂಥವರ ಮೇಲೆ ವ್ಯರ್ಥ ಮಾಡಲು ನನಗೆ ಸಮಯ ಇಲ್ಲ, ನಾನು ಹೋಗುತ್ತಿದ್ದೇನೆ. ಹೀಗೆ ಹೇಳಿ ಅವಳು ಅಲ್ಲಿಂದ ನಡೆದು ಹೋದಳು. ಅವಳಿಗೆ ಕೋಪ ಬರುತ್ತೆ. ಚಿತ್ರಗಳ, ನನಗೆ ಟೈಮೇ ಇಲ್ಲ ನಿನ್ನಂಥವ್ರ ಜೊತೆ ವೇಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ನಾನು ಹೋಗ್ತೇನೆ ಅಂತ ಹೇಳಿ ಹೋದ್ಲು. ಬಟ್ ಹೌ ಕುಡ್ ಅ ಬ್ಯುಸಿ ಪರ್ಸನ್ ಗೆಟ್ ದ ಬೆಟರ್ ಆಫ್ ಒನ್ ಹೂ ಹ್ಯಾಡ್ ನಥಿಂಗ್ ಟು ಡೂ. ಆದರೆ ತುಂಬ ಕೆಲಸದಲ್ಲಿರುವವಳು ಕೆಲಸವೇ ಇಲ್ಲದವನನ್ನು ಹೇಗೆ ಗೆಲ್ಲಬಲ್ಲಳು. ಎವ್ರಿ ಡೇ ದೇ ಮೆಟ್, ಆ್ಯಂಡ್ ಎವ್ರಿ ಡೇ ಹಿ ಸೆಡ್ ಟು ಹರ್, ಗರ್ಲ್ ಆಫ್ ದ ಸೈಲೆಂಟ್ ಟೊರೆಂಟ್, ಗಿವ್ ಮಿ ಒನ್ ಆಫ್ ಯುವರ್ ಕ್ಲೇ ಪಿಕ್ಚರ್ಸ್, ಐ ಶಾಲ್ ಡ್ರಾ ಪಿಕ್ಚರ್ಸ್ ಆನ್ ಇಟ್. ಮೌನ ಹರಿವಿನ ಹೊಳೆಯ ಹುಡುಗಿಯೇ, ನಿನ್ನ ಮಣ್ಣಿನ ಮಡಿಕೆಗಳಲ್ಲಿ ಒಂದು ನನಗೆ ಕೊಡು, ಅದರ ಮೇಲೆ ನಾನು ಚಿತ್ರಗಳನ್ನು ಬಿಡಿಸುತ್ತೇನೆ ಅಂತ ಹೇಳುತ್ತಿದ್ದನು. ಪ್ರತಿದಿನ ಅವನು ಅಲ್ಲಿ ಹೋಗಿ ಅವಳ ಹತ್ರ, ನನ್ನ ಮಡಿಕೆ ಕೊಡು, ನಾನು ಚಿತ್ರ ಬಿಡಿಸ್ತೇನೆ ಅಂತ ಪ್ರತಿದಿನ ಹೋಗಿ ಕೇಳ್ತಾ ಇದ್ದ. ಶಿ yielded at last. She gave him one of her pictures. ಕೊನೆಗೆ ಅವಳು ಒಪ್ಪಿಕೊಂಡಳು. ತನ್ನ ಮಡಿಕೆಗಳಲ್ಲಿ ಒಂದನ್ನು ಅವನಿಗೆ ಕೊಟ್ಟಳು. ಅವಳು ಲಾಸ್ಟಿಗೆ ಒಪ್ಕೊಳ್ತಾಳೆ, ಒಂದನ್ನು ಅವನ ಕೈಯಲ್ಲಿ ಕೊಟ್ಬಿಡ್ತಾಳೆ. The man started painting. He drew line after line. He put color after color. ಆ ಮನುಷ್ಯನು ಚಿತ್ರ ಬಿಡಿಸಲು ಪ್ರಾರಂಭಿಸಿದನು. ಅವನು ಒಂದು ರೇಖೆಯ ನಂತರ ಮತ್ತೊಂದು ರೇಖೆಯನ್ನು ಎಳೆದನು. ಒಂದು ಬಣ್ಣದ ನಂತರ ಮತ್ತೊಂದು ಬಣ್ಣ ಹಚ್ಚಿದನು. ಅವನು ಏನು ಮಾಡ್ತಾನೆ, ಪೇಂಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟಿಗೆ ಲೈನ್ ಹಾಕ್ತಾನೆ, ಕಲರ್ ಮೇಲೆ ಕಲರ್ ಕೊಡ್ತಾ ಹೋಗ್ತಾನೆ. When he had completed his work, the girl held up the picture and stared at its sides, her eyes puzzled. ಅವನು ತನ್ನ ಕೆಲಸವನ್ನು ಮುಗಿಸಿದ ನಂತರ ಹುಡುಗಿ ಕುಡಿಕೆಯನ್ನು ಎತ್ತಿ ಅದರ ಬದಿಗಳನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ಗೊಂದಲ ಕಾಣಿಸುತ್ತಿತ್ತು. ಅವಳು ಏನು ಮಾಡ್ತಾಳೆ, ಅವನ ಕೆಲಸ ಆದಮೇಲೆ ಆ ಮಡಿಕೆಯನ್ನು ಕೈಯಲ್ಲಿ ಎತ್ತಿ ನೋಡ್ತಾಳೆ, ಫುಲ್ಲು ತಿರುಗಿಸಿ ನೋಡ್ತಾಳೆ. ಅವಳಿಗೆ ಏನೋ ಹರ್ ಐಸ್ ಪಝಲ್ಡ್ ಅಂದರೆ ಅವಳ ಕಣ್ಣಲ್ಲಿ ಏನೋ ಗೊಂದಲ ಕಾಣಿಸ್ತಾ ಇತ್ತು.